everyone, welcome back to my channel and welcome to day 1 of Lazy Girl. ಟೈಮ್ ಇವಾಗ 11 ಗಂಟೆ ಆಗಿದೆ. ಇವಾಗ ಎದ್ದಿದ್ದೀನಿ. ತಿಂಡಿ ತಿನ್ನೋಣ ಬನ್ನಿ. ತಿಂಡಿ ತಿನ್ನೋಕ್ಕೂ ಮುಂಚೆ ಫ್ಲಿಪ್ಕಾರ್ಟಿಂದ ಐಟಮ್ ಬಂದಿತ್ತು. ಇದನ್ನು ಒಳಗೆ ಏನಿದೆ ಅಂತ ಅನ್ಪ್ಯಾಕ್ ಮಾಡೋಣ ಬನ್ನಿ. ಚೆನ್ನಾಗಿದೆ, ಕ್ವಾಲಿಟಿ ಈಸ್ ಗುಡ್. ಜಸ್ಟ್ 324 ರುಪೀಸ್ಗೆ ಎಷ್ಟು ಚೆನ್ನಾಗಿರೋದು ಬ್ಲೌಸ್ ಸಿಕ್ಕಿದೆ ನೋಡಿ ಗೈಸ್, ವಿತ್ ಪ್ಯಾಡೆಡ್. ಇಲ್ಲಿ ನಮ್ಮ ಮನೆ ಹತ್ರ ಪ್ಯಾಡೆಡ್ ಬ್ಲೌಸ್ ಹೊಲಿಸ್ಬೇಕಂದ್ರೆ 600 ರುಪೀಸ್ ತೊಗೋತಾರೆ, ಜಸ್ಟ್ ಸ್ಲೀವ್ಲೆಸ್ ಪ್ಯಾಡೆಡ್ ಬ್ಲೌಸ್ ಹೊಲಿಸ್ಬೇಕಂದ್ರೆ. ಗೈಸ್, ತಿಂಡಿ ತಿನ್ನೋಕ್ಕೂ ಮುಂಚೆ ಬ್ರಷ್ ಮಾಡಬೇಕು. Okay guys, I am done with my skincare. Now let's eat some food. ಏನು ಮಾಡಿದ್ದಾರೆ? ಹಾಟ್ ಬಾಕ್ಸಲ್ಲಿ ಚಪಾತಿ ಇದೆ ಆ್ಯಂಡ್ ನೋಡಿ ಗೊಜ್ಜು ಮಾಡಿದ್ದಾರೆ. ಎಷ್ಟು ಸಖತ್ತಾಗಿದೆ ಗೊಜ್ಜು. ಇವಾಗ ಗೊಜ್ಜು ಮತ್ತು ಚಪಾತಿ ಹಾಕ್ಕೊಂಡು ತಿನ್ನೋಣ. ಸುಮ್ಮನೆ ಹೇಳಿದೆ ಗೈಸ್, ಹಾಗಲಕಾಯಿ ಗೊಜ್ಜು ಮಾಡಿದ್ದಾರೆ ಗೈಸ್. ತಿನ್ನೋಣ ಬನ್ನಿ ಗೈಸ್. ಸೀರಿಯಸ್ಲಿ ಸಖತ್ತಾಗಿದೆ ಗೈಸ್. ಬೇಗ ಬೇಗ ತಿನ್ಕೊಬಿಡೋಣ. ಹಾಯ್ ಗೈಸ್, ಟೈಮ್ ಇವಾಗ 4:45 ಇವಾಗ ಎದ್ದು ಬಂದೆ. ಮಲಗಿದ್ದೆ ಇದುವರೆಗೂ, ಊಟನೂ ಮಾಡಿಲ್ಲ. ಫೇಸ್ ಸ್ವಲ್ಪ ಎಲ್ಲ ಆಯ್ಲಿ ಆಗಿದೆ, ಅದಕ್ಕೆ ಫೇಸ್ ವಾಶ್ ಮಾಡಿಕೊಂಡು ರೆಡಿ ಅಂದರೆ ಫೇಸ್ ವಾಶ್ ಮಾಡಿಕೊಂಡು ಊಟ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋಣ. ಇವತ್ತು ನಾನು ಒಬ್ಬಳೇ ಇದ್ದೀನಿ ಮನೆಯಲ್ಲಿ, ಯಾರೂ ಇಲ್ಲ. ಅಮ್ಮ ಊರಿಗೆ ಹೋಗಿದ್ದಾರೆ, ಪಪ್ಪನೂ ಕೂಡ ಊರಿಗೆ ಹೋಗಿದ್ದಾರೆ. ಅವರು ಈವ್ನಿಂಗ್ 7-8 ಆ ಥರ ಬರ್ತಾರೆ ಅನಿಸುತ್ತೆ. ಅಲ್ಲಿವರೆಗೂ ಹೇಗೆ ನನ್ನ ಡೇ ಹೋಗುತ್ತೆ ಅಂತ ನಿಮಗೆ ತೋರಿಸ್ತಿದ್ದೀನಿ ಗೈಸ್. ಏನಿಲ್ಲ, ಬೆಳಗ್ಗೆ ಎದ್ದೇಳೋದು, ತಿಂಡಿ ತಿನ್ನೋದು, ಮಲ್ಕೊಳ್ಳೋದು, ಮತ್ತು ಇವಾಗ ಸ್ವಲ್ಪ ಊಟ ಮಾಡೋದು, ಆದರೆ ಮಲ್ಕೊಳ್ಳೋದು, ಇಲ್ಲ ಅಂದರೆ ಕಾಫಿ ಮಾಡ್ಕೊಂಡು ಕುಡಿಯೋದು, ಆಮೇಲೆ ಮತ್ತೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಇದು ಸ್ಕ್ರಬ್, ಫೇಸ್ ಸ್ಕ್ರಬ್ ಈಸ್ ಆ್ಯಕ್ಚುಲಿ ಸೋ ಗುಡ್. ದಿಸ್ ಸ್ಕ್ರಬ್ ತುಂಬಾ ಅದು ಸ್ಕ್ರಬ್ಗೆ ಬೇಕಾಗಿರೋ ಪಾರ್ಟಿಕಲ್ಸ್ ಇದೆಯಲ್ಲ, ಸಮಥಿಂಗ್ ಸ್ವಲ್ಪ ಮಣಿ ಥರ, ಅದು ತುಂಬ ಇದೆ. ಆ್ಯಂಡ್ ಎಲ್ಲ ಜಾಗಕ್ಕೂ ನೀಟಾಗಿ ಮಸಾಜ್ ಆಗುತ್ತೆ. ಇಫ್ ಯು ವಾಂಟ್ ದ ಪ್ರಾಡಕ್ಟ್ ಲಿಂಕ್ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ. ಇದು ಫೇಸ್ ವಾಶ್ ಆ್ಯಂಡ್ ಸ್ಕ್ರಬ್ ಎರಡೂ ಕೂಡ 2 in 1 ಆಗುತ್ತೆ. ಇಟ್ಸ್ ಸೋ ನೈಸ್. ನೋಡಿ ಎಷ್ಟು ಗ್ಲೋ ಆಗ್ತಿದೆ ಆಲ್ರೆಡಿ. ತುಂಬ ಅಂದರೆ ವೀಕ್ಲಿ ಥ್ರೈಸ್ ಯೂಸ್ ಮಾಡ್ತೀನಿ, ಡೈಲಿ ಏನು ಯೂಸ್ ಮಾಡಲ್ಲ. ಬಿಕಾಸ್ ಸ್ಕ್ರಬ್ ಜಾಸ್ತಿ ಫೇಸ್ಗೆ ಮಾಡಬಾರ್ದು ಆ್ಯಂಡ್ ತುಂಬ ಜೆಂಟಲಾಗಿ ಮಾಡಬೇಕು. ಅದಕ್ಕೆ
ವೀಕ್ಲಿ ಥ್ರೈಸ್ ಯೂಸ್ ಮಾಡ್ತೀನಿ ಅಥವಾ ಟ್ವೈಸ್. ಜಾರಿರೋ ಥರ ಆಗೋಗುತ್ತೆ. ಅದಕ್ಕೆ ನೀರು ಹಾಕ್ತೇನೆ ಫಸ್ಟ್ ಫೇಸ್ ಸ್ಕ್ರಬ್ ಮಾಡ್ತೀನಿ. ಓಕೆ, ನಾವ್ ಇಟ್ಸ್ ಟೈಮ್ ಟು ಡೂ ಫೇಸ್ ವಾಶ್. ಫೇಸ್ ವಾಶ್ ಆಯಿತು. ನೆಕ್ಸ್ಟ್ ನಾನು 2 ಸ್ಟೆಪ್ ಫೇಸ್ ವಾಶ್ ಮಾಡ್ತೀನಿ. ಬಿಕಾಸ್ ಆ ಫೇಸ್ ವಾಶ್ ಯಾವ ಥರ ಅಂದರೆ ಸ್ವಲ್ಪ ಮಾಯಿಶ್ಚರೈಸಿಂಗ್ ಕಂಟೆಂಟ್ ಫೇಸ್ಗೆ ಇರೋ ಥರ ಫೇಸ್ ವಾಶ್ ಇರುತ್ತಲ್ಲ, ಅದು ನನಗೆ ಆ ಥರದ್ದು ಇಷ್ಟ ಆಗೋಲ್ಲ. ಒಂಥರ ಏನೋ ಇದೆ ಅನ್ನೋ ಥರ ಅನಿಸುತ್ತೆ. ಸೊ ಇನ್ನೊಂದು ಸಲ ಫೇಸ್ ವಾಶ್ ಮಾಡ್ತೀನಿ. ಇದು ನಾನು ಲ್ಯಾಕ್ಮೆ ಫೇಸ್ ವಾಶ್ ಯೂಸ್ ಮಾಡೋದು. ತುಂಬ ಲ್ಯಾದರ್ ಕೂಡ ಬರುತ್ತೆ, ಚೆನ್ನಾಗಿ ಫೇಸ್ ವಾಶ್ ಆಗುತ್ತೆ. ಆ್ಯಂಡ್ ಫೇಸಲ್ಲಿ ಅದು ಸ್ವಲ್ಪ ಮಾಯಿಶ್ಚರೈಸಿಂಗ್ ಕಂಟೆಂಟ್ಸ್ ಇರಲ್ಲ, ಸ್ವಲ್ಪ ಫೇಸ್ ಎಲ್ಲ ಫುಲ್ ಡ್ರೈ ಆಗುತ್ತೆ. ಬಿಕಾಸ್ ನಾನು ಸೀರಮ್ ಎಲ್ಲ ಹಾಕ್ತೀನಲ್ಲ, ಫೇಸ್ ತುಂಬ ಡ್ರೈ ಇದ್ರೇ ನನಗೆ ಕಂಫರ್ಟ್ ಅನಿಸುತ್ತೆ. ಅದು ಕೂಡ ಒಂಥರ ಹಿಂಸೆ ಮತ್ತು ಸೀರಮ್ ಎಲ್ಲ ಹಾಕಿದಾಗ್ಲೂ ಒಂಥರ ಏನೋ ಫೇಸಲ್ಲಿ ಇದೆ, ನೀಟಾಗಿ ನಾನು ವಾಶ್ ಮಾಡಿಲ್ಲ ಅನ್ನೋ ಥರ ಆಗಬಾರ್ದು. ಓಕೆ, ನಾವು ಐ ಆಮ್ ಡನ್ ವಿತ್ ಮೈ ಫೇಸ್ ವಾಶ್. ಊಟ ಮಾಡೋಣ ಬನ್ನಿ. ಲುಕ್ ಅಟ್ ದ ಗ್ಲೋ ಆ್ಯಂಡ್ ನ್ಯಾಚುರಲ್ ಬ್ಲಷ್ ಬಂದಿದೆ ನನಗೆ. ಆ್ಯಕ್ಚುಲಿ ದಟ್ ಫೇಸ್ ಸ್ಕ್ರಬ್ ಇಸ್ ವೆರಿ ಗುಡ್. ನಂಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಬೇಕಾದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಅಥವಾ ನಾನು ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕಿರ್ತೀನಿ, ಇಷ್ಟ ಆಗಿರೋರು ಹೋಗಿ ಪರ್ಚೇಸ್ ಮಾಡಿ. ನಾವು ಸೀರಮ್ ಟೈಮ್. ಜಸ್ಟ್ 1 ಡ್ರಾಪ್ ಚೀಕ್ಸ್ ಮೇಲೆ ಮತ್ತು ಫೋರ್ಹೆಡ್ ಮೇಲೆ ಸಾಕು. ಇಲ್ಲೂ ಕೂಡ ಸ್ವಲ್ಪ. ನೀಟಾಗಿ ಮಸಾಜ್ ಮಾಡಬೇಕು. ಒಂದು ಚಪಾತಿ ಉಳಿದಿತ್ತು ಬೆಳಗ್ಗೆ, ಅದಕ್ಕೆ ಹಾಗಲಕಾಯಿ ಗೊಜ್ಜು ಹಾಕ್ಕೊಂಡು ತಿಂತೀನಿ. ಬಿಕಾಸ್ ನಾನು ಕಾಫಿನೂ ಕುಡಿಬೇಕು. ಅದಕ್ಕೆ ಅನ್ನ ಮತ್ತು ಮೂಲಂಗಿ ಸಾಂಬಾರು ಮಾಡಿದ್ದಾರೆ ಅಮ್ಮ. ನನಗೆ ಮೂಲಂಗಿ ಸಾಂಬಾರು ಇಷ್ಟ ಇಲ್ಲ ಗೈಸ್. ದಿಸ್ ಈಸ್ ಮೈ ಊಟ ಗೈಸ್. ಅದ್ರ ಜೊತೆಗೆ ಬೂಂದಿ ಮತ್ತು ಮಿಕ್ಸ್ಚರ್ನು ಕೂಡ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಟೇಸ್ಟ್. ದಿಸ್ ಈಸ್ ಮೈ ಫೈನಲ್ ಊಟ ಗೈಸ್. ಹೇಳ್ತೀನಿ. ಸೋನ್ ಪಾಪುಡಿ, ಇದು ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಅದು ಚಾಕ್ಲೇಟ್ ಬರ್ಫಿಯೇನೋ. ಇದು ಕಡಲೆ ಬೀಜ ಆ ಥರದ್ದೇನೋ ಇರೋದು, ರೋಸ್ಟೆಡ್ ಮತ್ತು ಫ್ರೈಡ್ ಏನೇನೋ ಇರುತ್ತಲ್ಲ ಅದು. ಇದು ಬೂಂದಿ ಗೈಸ್, ಸ್ವಲ್ಪ ಫ್ರಿಜ್ಜಲ್ಲಿಟ್ಟಿದ್ದರಿಂದ ಸ್ವಲ್ಪ ಎಲ್ಲ ಒಟ್ಟಿಗೆ ಆಗೋಗಿದೆ. ಆ್ಯಂಡ್ ಇದು ಮಿಕ್ಸ್ಚರ್. ಇದು ಹಾಗಲಕಾಯಿ ಗೊಜ್ಜು ಮತ್ತು ಚಪಾತಿ. ಐ ಪ್ರಿಫರ್ ಅನ್ಹೆಲ್ದಿ ಫುಡ್ ಗೈಸ್, ಬಿಕಾಸ್ ಅನ್ಹೆಲ್ದಿಯಲ್ಲೂ ಹೆಲ್ದಿ ಇದೆ ಅಲ್ವಾ. ಸೊ ಎರಡೆರಡು ಧಮಾಕ ಸಿಗುತ್ತೆ, ಮತ್ತು ಹೆಲ್ದಿ ಸಿಗುತ್ತೆ ಅಂತ ನಾನು ಜಾಸ್ತಿ ಅನ್ಹೆಲ್ದಿ ಫುಡ್ನ ಪ್ರಿಫರ್ ಮಾಡ್ತೀನಿ. ಸುಮ್ಮನೆ ಹೇಳಿದ್ದು ಗೈಸ್. ಮನೆಯಲ್ಲಿ ಐಟಮ್ಸ್ ಇತ್ತು, ಆಯುಧ ಪೂಜೆಗೆ ತಂದಿದ್ದು, ಅದಕ್ಕೆ ಖಾಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ಮೈ ಊಟ. ಗೈಸ್, ಕಾಫಿ ಕಾಯಿಸೋಣ ಅಂತ ನೋಡಿದೆ. ಇದು ಹಾಲು ಕೆನೆ ಎಲ್ಲ ಇದೆ. ಪಾತ್ರೆ ತೊಳೆದು ಕಾಫಿ ಕಾಯಿಸ್ಬೇಕು. ಯಾರು ಅದೆಲ್ಲ ಮಾಡ್ತಾರೆ ಗೈಸ್. ಅದಕ್ಕೆ ಇವಾಗ ಗುಡ್ಡೆ ಬಿಸ್ಕೆಟ್ ಇದೆ. ಇದಕ್ಕೆ ನೀರಲ್ಲಿ ಗುಡ್ಡೆ ಬಿಸ್ಕೆಟ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದನ್ನು ತಿನ್ಕೊಂಡು ಹೆಂಗೋ ಕಾಲ ಕಳಿತೀನಿ ಗೈಸ್. ಗೈಸ್, ಅಮ್ಮ ನಾಳೆ ಬರ್ತಾರಂತೆ, ಊರಲ್ಲೇ ಉಳ್ಕೊತಿದ್ದಾರೆ. ಇವಾಗ ಒಬ್ಬಳೇ ಮಲ್ಕೋಬೇಕು ಗೈಸ್. ಗುಡ್ ನೈಟ್. ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ಯು ಆಲ್ ಲೈಕ್ಡ್ ಇಟ್. ಇದೇ ಥರ ನಿಮಗೆ ಎಪಿಸೋಡ್ಸ್ ಬೇಕಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಬಾಯ್ ಬಾಯ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.